DRT ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ದೀರ್ಘ ವಿಶ್ರಾಂತಿ ಕ್ರಿಯೆಯ ಅಭ್ಯಾಸವು ನಮ್ಮ ದೇಹದಲ್ಲಿನ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಆಕ್ಟಿವಿಟಿಯನ್ನು ಕಡಿಮೆ ಮಾಡಿ ಪ್ಯಾರಾಸಿಂಪಥೆಟಿಕ್ ಅನ್ನು ಸಕ್ರಿಯಗೊಳಿಸುತ್ತದೆ. ದೇಹದಲ್ಲಿ ಕಾರ್ಟಿಸೋಲ್ ಹಾರ್ಮೋನ್ನ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. BP ನಿಯಂತ್ರಣಕ್ಕೆ ಇದು ಒಂದು ಅದ್ಭುತವಾದ ಔಷಧ. ಹೃದಯ ಬಡಿತವನ್ನು ಸಮತೋಲನದಲ್ಲಿರಿಸುತ್ತದೆ. ಇನ್ಸುಲಿನ್ ಸಂವೇದನೆಯನ್ನು ಉತ್ತಮಗೊಳಿಸುತ್ತದೆ. ಲೆಪ್ಟಿನ್ನ ಪ್ರತಿರೋಧಕ ಶಕ್ತಿಯನ್ನು ಕಡಿಮೆಗೊಳಿಸಿ ದೇಹದ ತೂಕವನ್ನು ಕಡಿಮೆ ಮಾಡುವುದರಲ್ಲಿ ಸಹಾಯವನ್ನು ಮಾಡುತ್ತದೆ. ಮಾನಸಿಕವಾದ ಒತ್ತಡ, ಆತಂಕವನ್ನು ಕಡಿಮೆ ಮಾಡುತ್ತದೆ. ನಮ್ಮ ಮೆದುಳಿನ ಅಮಿಗ್ಡಲಾ ಚಟುವಟಿಕೆಯನ್ನು ಕಡಿಮೆ ಮಾಡಿ ನಮ್ಮ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿ ಗಾಢವಾದ ನಿದ್ರೆಗೆ ನಮ್ಮನ್ನು ತೆಗೆದುಕೊಂಡು ಹೋಗುತ್ತದೆ. ಇದರ ದೀರ್ಘವಾದ ನಿಯಮಿತವಾದ ಅಭ್ಯಾಸವು ಮಧುಮೇಹ, ಅಧಿಕ ರಕ್ತದೊತ್ತಡ, ಬೆನ್ನು ನೋವು, ಸಯಾಟಿಕಾ, ಗ್ಯಾಸ್ಟ್ರಿಕ್ ಸಮಸ್ಯೆಗಳಂತಹ ಬಹಳಷ್ಟು ಸಮಸ್ಯೆಗಳಿಂದ ನಮ್ಮನ್ನು ದೂರ ಮಾಡಲು ಸಹಕರಿಸುತ್ತದೆ. ಈ DRTಯ ಅಭ್ಯಾಸವನ್ನು ನಾವು ಈಗ ಶುರು ಮಾಡೋಣ. ದೀರ್ಘ ವಿಶ್ರಾಂತಿ ಕ್ರಿಯೆ DRT ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ನ ಅಭ್ಯಾಸವನ್ನು ಮಾಡಲು ನಿಮ್ಮ ಮನಸ್ಸನ್ನು ಸಿದ್ಧಗೊಳಿಸಿ. ಅಂಗಾತ ಮಲಗಿಕೊಳ್ಳಿ. ಶವಾಸನ. ಎರಡೂ ಕಾಲುಗಳು ದೂರ, ಕೈಗಳೆರಡೂ ದೂರ, ಅಂಗೈಗಳು ಮೇಲೆ ನೋಡುತ್ತಿರಲಿ. ನಗು ಮುಖವಿರಲಿ. ಜಸ್ಟ್ ರಿಲ್ಯಾಕ್ಸ್. ನಿಧಾನವಾಗಿ ನಿಮ್ಮ ಗಮನವನ್ನು ಉಸಿರಾಟದ ಕಡೆ ತನ್ನಿ. ಹೊರಗಿನ ಗಾಳಿಯು ಮೂಗಿನ ಮುಖಾಂತರ ಒಳಹೋಗುತ್ತಿರುವುದು, ಒಳಗಿನ ಗಾಳಿಯು ಮೂಗಿನ ಮುಖಾಂತರ ಹೊರಬರುತ್ತಿರುವುದನ್ನು ಇದನ್ನು ಗಮನಿಸಿ ವಿಶ್ರಾಂತಿಗೊಳಿಸಿ. ಈಗ ದೇಹದ ಪ್ರತಿಯೊಂದು ಭಾಗವನ್ನು ಗಮನಿಸಿ ವಿಶ್ರಾಂತಿಗೊಳಿಸೋಣ. ನಿಧಾನವಾಗಿ ನಿಮ್ಮ ಗಮನವನ್ನು ನಿಮ್ಮ ಎರಡೂ ಕಾಲಿನ ಬೆರಳುಗಳ ಕಡೆ ತನ್ನಿ. ಕಾಲಿನ ಬೆರಳುಗಳನ್ನು ಗಮನಿಸಿ ವಿಶ್ರಾಂತಿಗೊಳಿಸಿ. ನಿಧಾನವಾಗಿ ನಿಮ್ಮ ಎರಡೂ ಕಾಲಿನ ಪಾದಗಳನ್ನು ಗಮನಿಸಿ ವಿಶ್ರಾಂತಿಗೊಳಿಸಿ. ನಿಧಾನವಾಗಿ ನಿಮ್ಮ ಗಮನವನ್ನು ಪಾದದ ಗಂಟುಗಳ ಕಡೆ, ಎರಡೂ ಕಾಲಿನ ಪಾದದ ಗಂಟುಗಳನ್ನು ಗಮನಿಸಿ ವಿಶ್ರಾಂತಿಗೊಳಿಸಿ. ಈಗ ನಿಮ್ಮ ಗಮನವನ್ನು ಎರಡೂ ಕಾಲಿನ ಮೀನಖಂಡಗಳ ಕಡೆ ತನ್ನಿ. ಮೀನಖಂಡಗಳನ್ನು ಗಮನಿಸಿ ವಿಶ್ರಾಂತಿಗೊಳಿಸಿ. ನಿಧಾನವಾಗಿ ನಿಮ್ಮ ಗಮನವನ್ನು ಎರಡೂ ಕಾಲಿನ ಮೊಣಕಾಲಿನ ಕಡೆ ತನ್ನಿ. ಮೊಣಕಾಲುಗಳನ್ನು ಗಮನಿಸಿ ವಿಶ್ರಾಂತಿಗೊಳಿಸಿ. ಈಗ ನಿಧಾನವಾಗಿ ನಿಮ್ಮ ಗಮನವನ್ನು ಎರಡೂ ಕಾಲುಗಳ ತೊಡೆಯ ಭಾಗಗಳನ್ನು ಗಮನಿಸಲು ಬನ್ನಿ. ಎರಡೂ ಕಾಲಿನ ತೊಡೆಗಳನ್ನು ಗಮನಿಸಿ. ತೊಡೆಯ ಮೇಲ್ಭಾಗ, ಒಳಭಾಗ ಮತ್ತು ಕೆಳಭಾಗವನ್ನು ಗಮನಿಸಿ ವಿಶ್ರಾಂತಿಗೊಳಿಸಿ. ನಿಧಾನವಾಗಿ ನಿಮ್ಮ ಗಮನವನ್ನು ಪೃಷ್ಠದ ಭಾಗದ ಕಡೆ ತನ್ನಿ. ಎರಡೂ ಪೃಷ್ಠದ ಭಾಗಗಳನ್ನು ಗಮನಿಸಿ ವಿಶ್ರಾಂತಿಗೊಳಿಸಿ. ಪೂರ್ಣ ಕಾಲುಗಳು ವಿಶ್ರಾಂತಿಗೊಂಡಿವೆ. ದೇಹದ ಈ ಕೆಳಭಾಗದ ವಿಶ್ರಾಂತಿಯನ್ನು ಹೆಚ್ಚಿಸಲು ಆಕಾರದ ಉಚ್ಚಾರಣೆಯನ್ನು ಮಾಡೋಣ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಆಕಾರದ ಅಲೆಗಳು ಕಾಲಿನ ಭಾಗಗಳನ್ನು ವಿಶ್ರಾಂತಿಗೊಳಿಸುತ್ತಿರುವುದನ್ನು ಗಮನಿಸಿ. ಕಾಲುಗಳು ಸಂಪೂರ್ಣವಾಗಿ ವಿಶ್ರಾಂತಿಗೊಂಡಿವೆ. ನಿಧಾನವಾಗಿ ನಿಮ್ಮ ಗಮನವನ್ನು ಹೊಟ್ಟೆಯ ಭಾಗದ ಕಡೆ ತನ್ನಿ. ಹೊಟ್ಟೆಯ ಭಾಗವು ಮೇಲೆ ಹೋಗುತ್ತಿರುವುದು, ಕೆಳಗೆ ಬರುತ್ತಿರುವುದನ್ನು ಗಮನಿಸಿ. ಉಸಿರನ್ನು ಒಳ ತೆಗೆದುಕೊಂಡಾಗ ಹೊಟ್ಟೆಯ ಭಾಗವು ಉಬ್ಬುತ್ತದೆ. ಉಸಿರನ್ನು ಹೊರಬಿಡುವಾಗ ಹೊಟ್ಟೆಯ ಭಾಗವು ಹೊರ ಹೋಗುತ್ತದೆ. ಜಸ್ಟ್ ಅಬ್ಸರ್ವ್ ಅಂಡ್ ರಿಲ್ಯಾಕ್ಸ್.
ಗಮನಿಸಿ ವಿಶ್ರಾಂತಿಗೊಳಿಸಿ. ಯಾವುದೇ ಬದಲಾವಣೆಯನ್ನು ಮಾಡಬೇಡಿ. ಹೊಟ್ಟೆಯ ಭಾಗವು ಉಸಿರಾಟದೊಂದಿಗೆ ನಡೆಯುತ್ತಿರುವ ಪ್ರಕ್ರಿಯೆಯನ್ನು ಗಮನಿಸಿ ವಿಶ್ರಾಂತಿಗೊಳಿಸಿ. ನಿಧಾನವಾಗಿ ನಿಮ್ಮ ಗಮನವನ್ನು ಎದೆಯ ಭಾಗದ ಕಡೆ ತನ್ನಿ. ಉಸಿರನ್ನು ಒಳ ತೆಗೆದುಕೊಂಡಾಗ ಎದೆಯ ಭಾಗವು ಹಿಗ್ಗುತ್ತದೆ. ಉಸಿರನ್ನು ಬಿಡುವಾಗ ಎದೆಯ ಭಾಗವು ಕುಗ್ಗುತ್ತದೆ. ಜಸ್ಟ್ ಅಬ್ಸರ್ವ್ ಅಂಡ್ ರಿಲ್ಯಾಕ್ಸ್. ಗಮನಿಸಿ ವಿಶ್ರಾಂತಿಗೊಳಿಸಿ. ನಿಧಾನವಾಗಿ ನಿಮ್ಮ ಗಮನವನ್ನು ಬೆನ್ನಿನ ಭಾಗದ ಕಡೆ ತನ್ನಿ. ಬೆನ್ನಿನ ಕೆಳಭಾಗ, ಮಧ್ಯಭಾಗ ಮತ್ತು ಮೇಲ್ಭಾಗವನ್ನು ಗಮನಿಸಿ ವಿಶ್ರಾಂತಿಗೊಳಿಸಿ. ನಿಧಾನವಾಗಿ ನಿಮ್ಮ ಗಮನವನ್ನು ಕೈಗಳ ಕಡೆ ತನ್ನಿ. ಎರಡೂ ಕೈನ ಭುಜಗಳನ್ನು ಗಮನಿಸಿ ವಿಶ್ರಾಂತಿಗೊಳಿಸಿ. ನಿಧಾನವಾಗಿ ನಿಮ್ಮ ಎರಡೂ ಕೈನ ತೋಳು ಭಾಗವನ್ನು ಗಮನಿಸಿ ವಿಶ್ರಾಂತಿಗೊಳಿಸಿ. ಎರಡೂ ಕೈನ ಮೊಣಕೈಗಳನ್ನು ಗಮನಿಸಿ ವಿಶ್ರಾಂತಿಗೊಳಿಸಿ. ನಿಮ್ಮ ಎರಡೂ ಕೈನ ಮುಂಗೈಗಳನ್ನು ಗಮನಿಸಿ ವಿಶ್ರಾಂತಿಗೊಳಿಸಿ. ನಿಮ್ಮ ಎರಡೂ ಕೈನ ಮಣಿಕಟ್ಟುಗಳನ್ನು ಗಮನಿಸಿ ವಿಶ್ರಾಂತಿಗೊಳಿಸಿ. ನಿಮ್ಮ ಎರಡೂ ಕೈನ ಅಂಗೈಗಳನ್ನು ಗಮನಿಸಿ ವಿಶ್ರಾಂತಿಗೊಳಿಸಿ. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನು ಗಮನಿಸಿ ವಿಶ್ರಾಂತಿಗೊಳಿಸಿ. ನಿಮ್ಮ ದೇಹದ ಮಧ್ಯಭಾಗವು ಸಂಪೂರ್ಣವಾಗಿ ವಿಶ್ರಾಂತಿಗೊಂಡಿದೆ. ದೇಹದ ಈ ಮಧ್ಯಭಾಗದ ವಿಶ್ರಾಂತಿಯನ್ನು ಹೆಚ್ಚಿಸಲು ಊಕಾರದ ಅಭ್ಯಾಸವನ್ನು ಮಾಡೋಣ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಸಂಪೂರ್ಣವಾಗಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡುವಾಗ ಮಾಡಿದಂತಹ ಊಕಾರದ ಶಬ್ದವು, ಊಕಾರದ ಧ್ವನಿಯು ದೇಹದ ಮಧ್ಯಭಾಗವನ್ನು ಆವರಿಸಿ ಸಂಪೂರ್ಣವಾಗಿ ವಿಶ್ರಾಂತಿಗೊಳಿಸುತ್ತಿದೆ. ಜಸ್ಟ್ ಅಬ್ಸರ್ವ್. ನಿಧಾನವಾಗಿ ನಿಮ್ಮ ಗಮನವನ್ನು ಕುತ್ತಿಗೆಯ ಭಾಗದ ಕಡೆ ತನ್ನಿ. ಕುತ್ತಿಗೆಯ ಭಾಗವನ್ನು ಗಮನಿಸಿ ವಿಶ್ರಾಂತಿಗೊಳಿಸಿ. ನಿಧಾನವಾಗಿ ನಿಮ್ಮ ಗಂಟಲಿನ ಭಾಗವನ್ನು ಗಮನಿಸಿ ವಿಶ್ರಾಂತಿಗೊಳಿಸಿ. ನಿಮ್ಮ ಗಮನವನ್ನು ಮುಖದ ಕಡೆ ತನ್ನಿ. ನಿಮ್ಮ ಹಣೆಯ ಭಾಗವನ್ನು ಗಮನಿಸಿ ವಿಶ್ರಾಂತಿಗೊಳಿಸಿ. ಮುಖದಲ್ಲಿ ನಗುಮುಖವಿರಲಿ. ನಿಮ್ಮ ಎರಡೂ ಕಣ್ಣುಗಳನ್ನು ಗಮನಿಸಿ ವಿಶ್ರಾಂತಿಗೊಳಿಸಿ. ನಿಮ್ಮ ಮೂಗಿನ ಭಾಗವನ್ನು ಗಮನಿಸಿ ವಿಶ್ರಾಂತಿಗೊಳಿಸಿ. ನಿಮ್ಮ ಬಾಯಿಯ ಭಾಗವನ್ನು ಗಮನಿಸಿ ವಿಶ್ರಾಂತಿಗೊಳಿಸಿ. ನಿಮ್ಮ ಎರಡೂ ಕಿವಿಗಳನ್ನು ಗಮನಿಸಿ ವಿಶ್ರಾಂತಿಗೊಳಿಸಿ. ನಿಮ್ಮ ಎರಡು ಕೆನ್ನೆಗಳನ್ನು ಗಮನಿಸಿ ವಿಶ್ರಾಂತಿಗೊಳಿಸಿ. ನಿಧಾನವಾಗಿ ನಿಮ್ಮ ಗಮನವನ್ನು ತಲೆಯ ಭಾಗದ ಕಡೆ ತನ್ನಿ. ತಲೆಯ ಭಾಗವನ್ನು ಗಮನಿಸಿ ವಿಶ್ರಾಂತಿಗೊಳಿಸಿ. ದೇಹದ ಮೇಲ್ಭಾಗ, ಕುತ್ತಿಗೆ, ಗಂಟಲು, ಮುಖ ಹಾಗೂ ತಲೆಯ ಭಾಗವು ಸಂಪೂರ್ಣವಾಗಿ ವಿಶ್ರಾಂತಿಗೊಂಡಿದೆ. ಈ ಭಾಗದ ವಿಶ್ರಾಂತಿಯನ್ನು ಹೆಚ್ಚಿಸಲು ಮಾಕಾರವನ್ನು ಹೇಳೋಣ. ಮಾಕಾರವನ್ನು ಹೇಳುವಾಗ ದೀರ್ಘವಾಗಿ ಉಸಿರನ್ನು ಒಳ ತೆಗೆದುಕೊಂಡು ಉಸಿರನ್ನು ಹೊರಬಿಡುವಾಗ ಮೂಗಿನಿಂದ ಮಾಕಾರದ ಉಚ್ಚಾರವನ್ನು ಮಾಡುವುದರ ಮುಖಾಂತರ ಮಾಕಾರವನ್ನು ಹೇಳೋಣ. ಒಮ್ಮೆ ದೀರ್ಘವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳಿ.
ದೇಹದ ಮೇಲ್ಭಾಗವು ಮಾಕಾರದ ಅಲೆಗಳಿಂದ ಸಂಪೂರ್ಣವಾಗಿ ವಿಶ್ರಾಂತಿಗೊಂಡಿದೆ. ದೇಹದ ಕೆಳಭಾಗವು ಆಕಾರದಿಂದ, ದೇಹದ ಮಧ್ಯಭಾಗವು ಊಕಾರದಿಂದ, ದೇಹದ ಮೇಲ್ಭಾಗವು ಮಾಕಾರದಿಂದ ಸಂಪೂರ್ಣ ವಿಶ್ರಾಂತಿಗೊಂಡಿದೆ. ಪೂರ್ಣ ದೇಹದ ವಿಶ್ರಾಂತಿಯನ್ನು ಹೆಚ್ಚಿಸಲು ಆ ಉ ಮತ್ತು ಮಾಕಾರಗಳ ಸಂಗಮವಾದ ಓಂಕಾರವನ್ನು ಉಚ್ಚಾರಣೆ ಮಾಡೋಣ. ದೀರ್ಘವಾಗಿ ಉಸಿರನ್ನು ಒಳತೆಗೆದುಕೊಳ್ಳಿ. ಈ ಓಂಕಾರದ ಅಲೆಗಳು ಇಡೀ ದೇಹವನ್ನು ಆವರಿಸಿ ದೇಹವನ್ನು ಸಂಪೂರ್ಣವಾಗಿ ವಿಶ್ರಾಂತಿಗೊಳಿಸುತ್ತಿವೆ. ಈ ವಿಶ್ರಾಂತಿಯನ್ನು ಗಮನಿಸಿ. ಈ ಪೂರ್ಣ ಪ್ರಮಾಣದ ವಿಶ್ರಾಂತಿಯನ್ನು ಹೆಚ್ಚಿಸಲು ಮತ್ತೊಮ್ಮೆ ಓಂಕಾರ. ದೀರ್ಘವಾಗಿ ಉಸಿರನ್ನು ಒಳತೆಗೆದುಕೊಳ್ಳಿ. ಮತ್ತೊಮ್ಮೆ ಪೂರ್ಣ ದೇಹದ ವಿಶ್ರಾಂತಿಯನ್ನು ಹೆಚ್ಚಿಸಲು ಕೊನೆಯದಾಗಿ ಓಂಕಾರ. ದೀರ್ಘವಾಗಿ ಉಸಿರನ್ನು ಒಳತೆಗೆದುಕೊಳ್ಳಿ. ಓ ಈ 3 ಬಾರಿಯ ಓಂಕಾರದ ಅಲೆಗಳು ನಮ್ಮ ಇಡೀ ದೇಹದ ವಿಶ್ರಾಂತಿಯನ್ನು ಹೆಚ್ಚಿಸಿವೆ. ಈ ವಿಶ್ರಾಂತಿ ಸ್ಥಿತಿ ನಮ್ಮನ್ನು ಸಂಪೂರ್ಣವಾದ ನಿದ್ರೆಗೆ ತೆಗೆದುಕೊಂಡು ಹೋಗುತ್ತವೆ. ಸಂಪೂರ್ಣವಾಗಿ ಗಮನಿಸುತ್ತಾ ಒಳ್ಳೆಯ ನಿದ್ರೆಗೆ ಜಾರಿ.